ಬಳ್ಳಾರಿ ಮೂಲದವರು ಕೂಡ ದುಬೈನಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಅವರು ತಮ್ಮ ಶಾಸಕರಿಗೆ ಮನವಿ ಮಾಡಿಕೊಂಡಿದ್ದಾರೆ, ದಯವಿಟ್ಟು ನಮ್ಮನ್ನ ಸೇಫ್ ಆಗಿ ಆದಷ್ಟು ಬೇಗ ಕರೆಸಿಕೊಳ್ಳೋ ಪ್ರಯತ್ನ ಮಾಡಿ ಅಂತ. ಕಾರಣ ಪ್ರವಾಸಕ್ಕೆ ಹೋದವರು ಕೈಯಲ್ಲಿ ದುಡ್ಡಿಲ್ಲ, ಇಲ್ಲಿ ಇರಕ್ಕಾಗ್ತಾ ಇಲ್ಲ, ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ, ಫ್ಲೈಟ್ಗಳು ಸಿಗ್ತಾ ಇಲ್ಲ, ದಯವಿಟ್ಟು ನಮ್ಮನ್ನ ಬೇಗ ಕರೆಸಿಕೊಳ್ಳಿ ಅಂತ 50ಕ್ಕೂ ಹೆಚ್ಚು ಪ್ರವಾಸಿಗರು ದುಬೈನಲ್ಲೇ ಲಾಕ್ ಆಗಿದ್ದಾರಂತೆ. ಬಳ್ಳಾರಿ ಮೂಲದವರು ಫೆಬ್ರವರಿ 23ರಂದು ದುಬೈಗೆ ಹೋಗಿದ್ರು ಕನ್ನಡಿಗರು. ಈಗ ಬರ್ತಾ ಇದ್ದಂತೆ ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಸಿಲುಕಾಕಿಕೊಂಡಿದ್ದಾರೆ. ದುಬೈಗೆ ತೆರಳಿದ್ದ ಬಳ್ಳಾರಿಯ 35 ಜನ, ಚಿತ್ರದುರ್ಗದ 15 ಜನ ದುಬೈನಿಂದ ಬೇಗ ನಮ್ಮನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಶಾಸಕ ಭರತ್ ರೆಡ್ಡಿ ಅವರಿಗೆ ಗ್ಯಾರಂಟಿ ನ್ಯೂಸ್ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಇರಾಕ್ ಮೇಲೆ ದಾಳಿ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಬಳ್ಳಾರಿಯ ಯಾಲ್ಪಿ ಪಂಪನಗೌಡ ಅವರ ಕುಟುಂಬ ಈಗ ಅಲ್ಲಿ ಸಿಲುಕಿರ್ತಕ್ಕಂಥದ್ದು. ಅವರ ಕುಟುಂಬಸ್ಥರನ್ನ ನಾನು ಮಾತಾಡಿಸ್ತೀನಿ. ಸರ್, ಯಾವತ್ತು ಹೋಗಿದ್ರು, ಎಷ್ಟು ಜನ ಹೋಗಿದ್ರು? ಸರ್, ನಮ್ಮ ತಂದೆಯವರು, ನಮ್ಮ ಕುಟುಂಬದವರೆಲ್ಲ ಸೇರಿ 23ನೇ ತಾರೀಕು ದುಬೈ ಪ್ರವಾಸ ಹೋಗಿದ್ರು. ನಿನ್ನೆ ವಾಪಸ್ ಬರೋರಿದ್ರು ಸರ್. ನಿನ್ನೆ 10:50ಕ್ಕೆ ಫ್ಲೈಟ್ ಇತ್ತು ವಾಪಸ್ ಬರೋದು. ಏರ್ಪೋರ್ಟ್ ಹತ್ರ ಹೋದಾಗ ಏರ್ಪೋರ್ಟ್ ಕ್ಲೋಸ್ ಆಗಿದೆ ಅಂತೇಳಿ ಇವ್ರನ್ನ ಒಳಗಡೆ ಕರ್ಕೊಳ್ಳೋದು ವಾಪಸ್ ಕಳಿಸಿದ್ರು ಸರ್. ಅಲ್ಲಿಂದ ಹೋಗಿ ರೂಮ್ ಮಾಡ್ಕೊಂಡು ಎಲ್ಲ ಇದೆ ಸರ್. ಈಗ ರೂಮ್ ಮಾಡ್ಕೊಂಡಿದ್ರು ಸರ್. ಅವ್ರ ಊಟದ ವ್ಯವಸ್ಥೆ ನಿನ್ನೆ ರಾತ್ರಿ ವ್ಯವಸ್ಥೆ ಟ್ರಾವೆಲ್ಸ್ನವರ ಎಲ್ಲ ವ್ಯವಸ್ಥೆ ಮಾಡಿದಾರೆ ಸರ್. ಏನು ತೊಂದರೆ ಇಲ್ಲ ಅಂತೇಳಿ ಕಾಂಟ್ಯಾಕ್ಟ್ನಾಗ ಇದಾರೆ ಸರ್, ಮಾತಾಡ್ತಿದ್ದಾರೆ. ಈಗ ಸದ್ಯ ಏನು ತೊಂದರೆ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ. ಸೊ ಈಗ ಅವ್ರು ನಿಮ್ಗೆ ಅಲ್ಲಿ ಪರಿಸ್ಥಿತಿ ಹಿಂಗಿದೆ ಅನ್ನೋ ಫೋನ್ ಮಾಡಿದ್ರು ಸರ್. ಆತಂಕ ಬ್ಲಾಸ್ಟ್ ಆಗಿತ್ತು ಸರ್. ಅಲ್ಲೇ ದುಬೈ ಮಾಲ್ ಹತ್ರ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿದೆ ಸರ್. ಅವಾಗ ಆತಂಕ ಇದಾಗ್ಯದ. ಆಮೇಲೆ ಸ್ವಲ್ಪ ಎಲ್ಲ ಇದಾದ ಕೂಡಲೇ ಸ್ವಲ್ಪ ಶಾಂತವಾಗಿ ಏನು ತೊಂದರೆ ಇಲ್ಲ ಅಂತ ಹೇಳಿ ಹೇಳಿದ್ರು ಸರ್. ಸೊ ಅದ್ರ ಜೊತೆಗೆ ಬಳ್ಳಾರಿಗೆ ಶಾಸಕರು, ಸಚಿವರು ಮತ್ತು ಸರ್ಕಾರ ನಿಮ್ಮನ್ನೇನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರು? ನಮ್ಮ ವಿಷಯ ತಿಳಿದ ಕೂಡಲೇ ನಮ್ಮ ನಾಗೇಂದ್ರಣ್ಣವ್ರಿಗೆ ತಿಳಿಸಿದ್ ನಾವು. ಹಿಂಗೆ ನಮ್ಮ ತಂದೆಯವರು ಹೇಳಿದ ಕೂಡಲೇ ನಾಗೇಂದ್ರಣ್ಣವ್ರ ಹತ್ರ ಮಾತಾಡಿ ಹೇಳಿದ್ವಿ. ಈಗ ಅವರು ಇಮಿಡಿಯೇಟ್ ಆಗಿ ಇನ್ನು CM ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ, ಆಮೇಲೆ CS ಅವ್ರ ಹತ್ರ ಎಲ್ಲರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಬರೋದಕ್ಕೆ ವ್ಯವಸ್ಥೆ ಮಾಡ್ತೀವಿ, ಏನು ಆತಂಕ ಹೋಗ್ಬೇಡ್ರಿ, ಅಲ್ಲೇ ಇರ್ರಿ, ಏನಾದರೂ ತೊಂದರೆ ಆದ್ರೂ ನಾವಿರ್ತೀವಿ, ನಿಮ್ಗೆ ಏನು ಧೈರ್ಯವಾಗಿರೋ ಹೇಳಿ ಎಲ್ಲರ ಹತ್ರ ಕಾಲ್ ಮಾಡಿ ಮಾತಾಡಿ, ಆಮೇಲೆ ವಿಡಿಯೋ ಕಾಲ್ ಮಾಡಿ ಎಲ್ಲರ ಹತ್ರ ಹೇಳಿ ಮಾತಾಡಿದ್ರು ಸರ್. ಈಗ ಏನು ತೊಂದರೆ ಇಲ್ಲ ಅಂತ ಹೇಳಿ. ಸೊ ಅದ್ರ ಜೊತೆಗೆ ಭರತ್ ರೆಡ್ಡಿ ಅವರು ಕೂಡ ಅಲ್ಲೇ ಇದ್ದಾರೆ ಅನ್ನುವಂತ ಮಾಹಿತಿ. ಭರತ್ ರೆಡ್ಡಿ ಅವರು ಏನಾದ್ರು ಸಂಪರ್ಕ ಮಾಡಿದ್ದಾರೆ? ಹೌದು ಸರ್, ನಮ್ಮ ಬಳ್ಳಾರಿ ನಗರ ಶಾಸಕರು ಕೂಡ ಅಲ್ಲೇ ಇದ್ದಾರೆ ಅಂತೇಳಿ ಗೊತ್ತಾಯ್ತು ಅಂತ ಹೇಳಿದ್ರು. ಆಮೇಲೆ ನಮ್ಮ ತಂದೆಯವರಿಗೂ ಕಾಂಟ್ಯಾಕ್ಟ್ ಫೋನಲ್ಲಿ ಮಾತಾಡಿ ಏನಾದರೂ ತೊಂದರೆ ಇದ್ರೆ ಇಲ್ಲೇ ಇದೀವಿ ತಿಳಿಸ ಅಂತ ಹೇಳಿ ಇದು ಮಾಡಿ ಹೇಳಿದ್ರು ಸರ್. ಸೊ ಈಗ ಮತ್ತೆ ಅವ್ರು ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಬೇರೆ ಬೇರೆಯವರಂದ್ರೆ ನಿಮ್ಮ ತಂದೆಯವರ ಜೊತೆ ಬೇರೆ ಅವ್ರ ಜೊತೆಗಿರುವಂತ ಪ್ರವಾಸಿಗರು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರು? ಎಲ್ಲರೂ ಮಾತಾಡ್ತಾರೆ. ಎಲ್ಲರೂ ಈಗ ಒಂದೇ ಸರ್ವಿಸ್ ಅಪಾರ್ಟ್ಮೆಂಟ್ ಅಂತ ಹೇಳಿ ಒಂದೇ ಬಿಲ್ಡಿಂಗ್ ಅಲ್ಲಿ ಎಲ್ಲರಿಗೂ ವ್ಯವಸ್ಥೆ ಮಾಡಿ ಉಳ್ಕೊಳ್ಳೋಕೆ ಮಾಡಿದ್ದಾರೆ. ಸೊ ಈಗ ನೀವೇನ್ ಹೇಳಿದ್ರಿ ಸರ್, ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ? ನಮ್ದು ಏನಿಲ್ಲ ಸರ್, ಆದಷ್ಟು ಬೇಗ ನಮ್ಮ ಕರ್ನಾಟಕರು, ನಮ್ಮ ತಂದೆಯವರು, ನಮ್ಮ ಕುಟುಂಬದವರು, ನಮ್ಮ ಬಳ್ಳಾರಿಯವರು ಏನಿದ್ದಾರೆ ಎಲ್ಲರನ್ನೂ ಆದಷ್ಟು ಬೇಗ ವಾಪಸ್ ತಕ್ಕೊಂಡು ಬಳ್ಳಾರಿ ಸೇಫ್ ಆಗಿ ಮುಗಿಸ್ತಾರೆ ಅಂತ ಹೇಳ್ಕೊಂತ. ಸೊ ಇದು ಯಾಲ್ಪಿ ಪಂಪನಗೌಡ ಅವರ ಕುಟುಂಬಸ್ಥರ ಮಾತು. ಶೀಘ್ರವೇ ದುಬೈನಲ್ಲಿ ಸಿಲುಕೊಂಡಿರ್ತಕ್ಕಂಥ ನಮ್ಮವರು, ನಮ್ಮ ಕನ್ನಡಿಗರನ್ನ ಕೇಂದ್ರ ಸರ್ಕಾರ ಬೇಗನೆ ತಾಯ್ನಾಡಿಗೆ ಕರ್ಕೊಂಡ್ ಬರಲಿ ಅಂತಕ್ಕಂಥದ್ದು ಇವರ ಒತ್ತಾಯ. ಕ್ಯಾಮರಾಮನ್ ರಾಧಾಕೃಷ್ಣ ಜೊತೆ ವೆಂಕಟೇಶ್, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.